ಸರ್ಪಭೂಷಣ ಶಿವಯೋಗಿಗಳು ರಚಿಸಿದಂಥ ಜ್ಞಾನ ಶತಕಂ ಎನ್ನುವ ಗ್ರಂಥದ 117ನೆಯ ಶ್ಲೋಕ ಆಧಾರದ ವಿಷಯವಾಗಿದ್ದು, ಈ ಶ್ಲೋಕದಲ್ಲಿ ಉಪದೇಶವನ್ನ ಮಾಡುವ ಕಾರಣ ಏನಂದ್ರೆ, ಹಿಂದಿನ ಶ್ಲೋಕದಲ್ಲಿ ಯಾವ ಬ್ರಹ್ಮಜ್ಞಾನಿಯ ಅವನ ಆನಂದದ, ಯಾಕಂದ್ರೆ ಜ್ಞಾನವೆಂಬ ಅಮೃತವನ್ನ ಕುಡಿದಂತ ಜ್ಞಾನಿಗೆ ಆನಂದದ ಉದ್ಗಾರ ಅಂತ ಬರೆದ್ರು. ಅಂದರೆ ಅಂಥ ಆನಂದದ ಸ್ಥಿತಿಯಲ್ಲಿ ಇರುವಂತವನು ಹೇಗೆ ಇರುವನು, ಅವನ ಸ್ಥಿತಿ ಯಾವುದು ಎಂಬ ಪ್ರಶ್ನೆಗೆ ಈ ಶ್ಲೋಕದ ಉತ್ತರ ಅದು ಹೀಗೆ: ಶಿವ ಶಿವ ಭಾಗ್ಯಂ ಭಾಗ್ಯಂ ವಾರ್ತಿ ಅವಿಚಿ ನಿರಂಬುದಂ ಗಗನಂ ಮಾಯಾ ಮನಸೋ ಕ್ರೋಯ ಸ್ವಾಸ್ಥ್ಯಂ ತೂಷ್ಣಿಂ ಮಿಥ ಚಿರಂ ಜೀಯಾತಂತ ಇಲ್ಲಿ ಹೇಳ್ತಾ ಬಂದ್ರಮ್ಮ. ಅದು ಸ್ಥಿತಿ ಯಾವುದು ಅಂದ್ರೆ, ಆತನಿಗೆ ಪ್ರಪಂಚದಲ್ಲಿ ಅಜ್ಞಾನ ಅವಸ್ಥೆಯಲ್ಲಿ ಪ್ರಪಂಚದಲ್ಲಿ ಇರುವಂತಹ ಸಂದರ್ಭದಲ್ಲಿ ಯಾವಾಗಲೂ ಕ್ಷಣ ಕ್ಷಣ ಕ್ಷಣದಲ್ಲಿ ಮರೆಯದಂತೆ, ವಿಸ್ಮೃತಿ ಆಗದಂತೆ ದೇಹವೇ ನಾನು 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 ಅಂತಂತಿದ್ದ. ಜಗತ್ತಿನ ಜನ ಎಲ್ಲರೂ ಕೂಡ ದೇಹವೇ ನಾನು ಅಂತ ಅಂತಾರಿಲ್ಲಮ್ಮ. ಆದರೆ ಈಗ ಆ ಜ್ಞಾನ ಅಮೃತ ಪಾನವನ್ನ ಮಾಡಂತ ಜ್ಞಾನಿ ಶಿವ ಶಿವ ಎಂಬುದೇ ಅದು ಭಾಗ್ಯವಂದ್ರು. ಮಾತು ಶಿವ ಶಿವ ಗುರು 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 ಅಂತ. ಅದು ಹೇಗಿರ್ತದೆ ಶಿವ ಶಿವ ಎಂಬುದು ಅಂದ್ರೆ, ತಾನೇ ಶಿವ ಅನ್ನುವಂತ ಏಕಾಗ್ರತೆ ಇರ್ತದಂತ. ಬ್ರಹ್ಮನಾನೆಂಬ ಭಾವದಲ್ಲಿ ಏಕಾಗ್ರತೆ ಇರ್ತದ. ಅದು ಹೇಗೆ ಅಂದ್ರೆ ತೆರೆಗಳಿಲ್ಲದ ಸಮುದ್ರ ಇದ್ದಂತೆ. ತರಂಗಗಳ ರಹಿತವಾದಂತ ಸಮುದ್ರ ಯಾವಾಗಲೂ ಶಾಂತವಾಗಿರ್ತದ ನೋಡಮ್ಮ. ಮತ್ತೆ ಮೇಘಗಳಿಲ್ಲದ ಆಕಾಶವಂತ. ಮೇಘ ಅಂದ್ರೆ ಮೋಡ ಇಲ್ಲದ ಆಕಾಶ ಅಂತ. ಅದು ಹೇಗೆ ಪವಿತ್ರವಾಗಿ ಶೋಭಾಯಮಾನವಾಗಿ ಇರುವುದು. ಸೋಮಗ್ ಫೋನ್ ಮಾಡು ಕಿಸ್ತಾಯ್, ಯಾಕ ಫೋನ್ ಮಾಡಕತ್ತನ ಮಾಡು. ಈ ರೀತಿ ಮೇಘಗಳಿಲ್ಲದ ಆಕಾಶವು ಶೋಭಿಸುವಂತೆ ಮಾಯಾ ಮನಸ್ಸು ಎಂಬ ಎರಡರ ಸಂಯೋಗದಿಂದ ವಿಶ್ರಾಂತಿ ರೂಪವಾದ ತೂಷ್ಣಿ ಭಾವವೇ ಶೋಭಿಸುತ್ತದೆ. ಆ ಭಾವಕ್ಕೆ ಜಗತ್ತಿನಲ್ಲಿ ಜಯ ಜಯವಾಗಲಿ, ಜಯ ಮಂಗಲವಾಗಲಿ ಅಂತ ಯಾಕೆ ಹೇಳ್ತಾರಂದ್ರೆ ಇದೇ ಕಾರಣಕ್ಕಾಗಿ. ಅಂತಿಮದಲ್ಲಿ ಏನಂದ್ರೆ ಜಯವಾಗಲಿ ಜಯವಾಗಲಿ ಮಂಗಲವಾಗಲಿ, ಅದೇ ಇದ್ರಲ್ಲಿ ಹೇಳ್ತಾರಮ್ಮ. ಸ್ವಲ್ಪ ಡಿಕಾಶಿ ಕುಡಿತೀನಮ್ಮ, ಹಂಗೆ ಲೈನ್ಯಾಗ ಕಿಸ್ತ ತಂದಿಟ್ಟನ್ರಿ.
ಕಾರಣ ನಸ್ತೆ ಪೂರ್ವ ವಿಕಲ್ಪೇತು ಯಾವ ಧನ್ಯಶ್ಚ ನೋ ಉದಯಂ ತೂಷ್ಣಿಂ ಸ್ಥಿತಿಂ ಅಂದ್ರು. ತೂಷ್ಣಿ ಸ್ಥಿತಿ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡ್ಯಾರ ಮಹಾತ್ಮರು. ಮೊದಲಿನ ಸಂಕಲ್ಪ ನಾಶವಾಗ, ಮೊದಲಿನ ಅಂದ್ರೆ ಜ್ಞಾನ ಆಗದಕ್ಕಿಂತ ಪೂರ್ವದಲ್ಲಿ ಮನಸ್ಸಿನಲ್ಲಿ ಏನಿತ್ತು ಅಂದ್ರೆ ಸಮುದ್ರದಲ್ಲಿ ತೆರೆಗಳೆದ್ದಂತೆ ಬೇಕು ಬೇಡ, ರಾಗ ದ್ವೇಷ, ಅವಿನಿವೇಶ ಕ್ಲೇಶ ಇವೆಲ್ಲವೂ ಕೂಡ ಒಂದು ಆಗೋದ್ರೊಳಗಾಗಿ ಇನ್ನೊಂದು ಮನಸ್ಸಿನಲ್ಲಿ ಇರ್ತಾ ಇದ್ವು. ಸಮುದ್ರದಲ್ಲಿ ಅಲೆಗಳದ್ದಂತೆ. ಹೀಗೆ ಮೊದಲಿನ ಸಂಕಲ್ಪ ನಾಶವಾಗಿ ಮುಂದಿನ ಸಂಕಲ್ಪ ನಾಶವಾಗಿ, ಹಿಂದಿನ ಸಂಕಲ್ಪ ಇಲ್ಲ, ಮುಂದ ಇದು ಬೇಕಂತಿಲ್ಲ. ಬೇಕು ಬೇಡವಾಗಿರುವಂತ ಸ್ಥಿತಿ ಏನದಲ್ಲಮ್ಮ, ಆ ಸ್ಥಿತಿಗೆ ಮಧ್ಯಸ್ಥಿತಿ ಅಂತ ಕರೀತಾರೆ. ಅದಕ್ಕೇನ್ ಅನ್ಬೇಕಮ್ಮ, ಮಧ್ಯಸ್ಥಿತಿ ಅಷ್ಟೆ. ಬೇಕು ಅನ್ನೋದು ಪೂರ್ವದ್ದು, ಬೇಡ ಅನ್ನೋದು ಕೊನೆಯದು, ಮಧ್ಯದ್ದೇನದು ಸುಮ್ನೆ ಇರೋದಂತ. ಈ ಭಾವಕ್ಕ ತೂಷ್ಣಿ ಭಾವ ಅಂತ ಕರೀತಾರೆ. ಇಂಥ ಬೇಕು ಬೇಡ ಎರಡು ಭಾವನಾಶವಾಗಿ ಮಧ್ಯದ ಸುಮ್ಮನೆ, ಯಾವುದು ಸುಮ್ಮನೆ ಆಗ್ಬೇಕಂದ್ರೆ ಮನಸ್ಸು ಸುಮ್ಮನೆ ಆಗ್ಬೇಕಷ್ಟೆ. ಆ ತೂಷ್ಣಿ ಭಾವ ಆ ಸ್ಥಿತಿ ಉಂಟಾಗಬೇಕಾದರೆ ಮಾಯೋ ಉಪಲಕ್ಷಿತ ಈಶ್ವರನ ಕೃಪಾಶಕ್ತಿ, ಮನೋಪಲಕ್ಷಿತ ಆತ್ಮನ ಕೃಪಾಶಕ್ತಿ ಪರಸ್ಪರ ಒಂದೇ ರೂಪವಾದಾಗ, ಎರಡು ಒಂದೇ ರೂಪ ಆಗ್ಬೇಕಂದ. ಒಂದ್ ನಿಮಿಷ. ಪರಸ್ಪರ ಒಂದೇ ರೂಪವಾಗುವುದೇ ಇದಕ್ಕೆ ಕಾರಣ ಅಂದ್ರು ನಮ್ಮ. ಈ ಮಧ್ಯಸ್ಥಿತಿ ಉಂಟಾಗಬೇಕಾದ್ರೆ ಜೀವನ ಮುಕ್ತಿ ವಿಲಕ್ಷಣ ಆನಂದವೇ ಎನ್ನಲ್ಪಡುತ್ತದೆ. ಇದು ಎಂಥ ಆನಂದ, ಲೋಕದ ವಿಷಯಾನಂದ ಅಲ್ಲ, ಈ ಮರ್ತ್ಯದ ವಿಷಯಗಳ ಆನಂದ ಅಲ್ಲ, ಸ್ವರ್ಗದ ಆನಂದ ಸ್ಥಿತಿ ಅಲ್ಲ, ಬ್ರಹ್ಮ ಆನಂದದ ಸ್ಥಿತಿ ಅಲ್ಲ, ಅದು ಜೀವನ್ಮುಕ್ತಿ ವಿಲಕ್ಷಣ ಆನಂದವೇ ಅಂತ. ಯಾಕಂದ್ರೆ ಇದು ಯಾವುದೇ ತೋರುವಂತ ವಸ್ತುವಿನಿಂದ ಉಂಟಾದಂತ ಆನಂದ ಅಲ್ಲ, ತೋರದೇ ಇರುವಂತ ವಿಷಯವಲ್ಲದಂತ ನಿರುಪಾಧಿಕ ಬ್ರಹ್ಮನಿಂದ ಆದಂತ ಆನಂದ. ಶಿವಮಂತ್ರವನ್ನ ನುಡಿಯುವುದು ಯಾವ ಜಿಹ್ವೆಗೆ ಶೋಭಾಯಮಾನವಾಗುವಂತೆ. ನಾಲಿಗೆ ಏನು ಶೋಭೆ ಅಂದ್ರೆ
ಶಿವಧ್ಯಾನ, ಶಿವಚಿಂತನೆಯನ್ನ, ಶಿವಮಂತ್ರವನ್ನ ನುಡಿಯುವುದೇ ನಾಲಿಗೆಗೆ ಶೋಭೆ ಅಂದ್ರು. ನಾವ್ ಅನ್ಕೊಂಡಿವಿ ನಾಲಿಗೆಗೆ ಒಂದೊಂದು ರುಚಿಯಾದ ಪದಾರ್ಥಗಳನ್ನ ತಿನ್ನಿಸುವುದೇ ನಾಲಿಗೆಗೆ ಶೋಭೆ ಅಂತ ನಾವ್ ಅನ್ಕೊಂಡಿವಿ. ಇದು ತಿನ್ನಬಾರದು ಅಂತಲ್ಲ, ತಿನ್ಲೇಬೇಕು. ಆದರೆ ಮಾತನಾಡಬಾರದು ಅಂತಲ್ಲ, ಮಾತಾಡಲೇಬೇಕು. ಆದ್ರೆ ಹಾಡಬಾರದು ಅಂತಲ್ಲ, ಹಾಡಬೇಕು. ಆದರೆ ಎಂಥದ್ದು ಅಂದ್ರೆ ಅದು ಶಿವಮಂತ್ರದ ಹಾಡನ್ನ, ಶಿವನನ್ನ ಕುರಿತಂತ ಹಾಡನ್ನ ಹಾಡುವುದೇ ಮುಖ್ಯವಾದ ಶೋಭೆ ಅಂದಾಗ ಇಲ್ಲಿ ಶಿವಮಂತ್ರ ನುಡಿಯುವುದೇ ನಾಲಿಗೆ ಶೋಭಾಯಮಾನವಾಗುವಂತೆ. ತೆರೆಗಳಿಲ್ಲದ ಸಮುದ್ರವು ಶೋಭಿಸುವಂತೆ. ತೆರೆಗಳಿಲ್ಲದಂತ ಸಮುದ್ರ ಹೇಗೆ ಪವಿತ್ರವಾಗಿ ಆನಂದವಾಗಿ ತೋರುತ್ತಲ್ಲ ಮಾತು, ಅದರಂತೆ ಮೇಘಗಳಿಲ್ಲದ ಆಕಾಶವು ಶೋಭಿಸುವಂತೆ. ಸಮುದ್ರದಲ್ಲಿ ಗದ್ದಲಿಲ್ಲ, ಮನಸ್ಸಿನಲ್ಲಿ ಮಂತ್ರದಿಂದ ಗದ್ದಲಿಲ್ಲ, ಆಕಾಶದಲ್ಲಿ ಮೋಡದ ಗದ್ದಲಿಲ್ಲಂತ. ಅಂತ ಸಮಯದಲ್ಲಿ ಮನಸ್ಸು ಶಾಂತಿ, ಸಮುದ್ರ ಶಾಂತಿ, ಆಕಾಶ ಕೂಡ ಶಾಂತಿ. ಹೀಗೆ ತೂಷ್ಣಿ ಭಾವಸ್ಥಿತಿಯು ಜ್ಞಾನಿಗೆ ಶೋಭಿಸುತ್ತದೆ. ಹಿಂದಿನ ಸಂಕಲ್ಪ ಇಲ್ಲ, ಮುಂದಿನ ವಿಕಲ್ಪ ಇಲ್ಲ. ಯಾವ ಬೇಕು ಬೇಡ ಅನ್ನುವಂತ ಎರಡು ಭಾವವನ್ನು ಮೀರಿ ಮಧ್ಯ ಸ್ಥಿತಿಯಲ್ಲಿ ಇರುವುದು ತೂಷ್ಣಿ ಭಾವ ಅಂದ್ರು ನಾವು. ಅದಕ್ಕೆ ಆ ಭಾವ ಸ್ಥಿತಿಯೇ ಜ್ಞಾನಿಗೆ ಪರಮ ಸಿರಿತನಂದ್ರು. ಶ್ರೇಷ್ಠವಾದ ಸಂಪತ್ತು ಯಾವ್ದ್ರಿ? ಈ ಸ್ಥಿತಿಗೆ ಸಂಪತ್ತು ಅಂದ್ರೆ ಬೇಕು ಅನ್ನೋದಿಲ್ಲ, ಬೇಡ ಅನ್ನೋದಿಲ್ಲ. ಅಂದ್ರೆ ಇವನಂತ ಶ್ರೀಮಂತ ಯಾರಿರ್ಬೋದ್ರಿ? ಇವನೇ ದೊಡ್ಡ ಶ್ರೀಮಂತ. ಅದಕ್ಕೆ ಅಲ್ಲಮರು ನಿನ್ನದೆಂಬುದು ಜ್ಞಾನ ರತ್ನ ನೋಡಂದ್ರ ಅವ್ರು. ನಿಂದ ಯಾವ್ದಪ್ಪ ಅಂದ್ರೆ ಜ್ಞಾನ ರತ್ನ. ಭೂಮಿ ನಿನ್ನದಲ್ಲ, ಕಾಮಿನಿಯು ನಿನ್ನದಲ್ಲ ಅಂತ ಹೇಳ್ತಾ, ನಿಂದೇನಪ್ಪಾ ಅಂದ್ರೆ ಅಂಥ ಜ್ಞಾನವನ್ನು ಪಡೆದು ಶ್ರೀಮಂತನಾದದ್ದೇ ನಿನ್ನ ನಿಜವಾದ ಸಂಪತ್ತು. ಯಾಕಂದ್ರೆ ಇದು ಯಾರು ಕದಿಯುವುದು ಅಲ್ಲ, ಕಸಿದುಕೊಳ್ಳುವುದು ಅಲ್ಲ, ಯಾರಿಗ ಭಾಗ ಮಾಡಕ್ಕೂ ಬರಂಗಿಲ್ಲ, ಯಾರಿಗೂ ಈ ಸಂಪತ್ತು ಲೆಕ್ಕ ಮಾಡಕ್ಕೆ ಬರಂಗಿಲ್ಲ. ಇದು ಸಿರಿ ಯಾವುದಂದ್ರೆ ಅಗಣಿತವಾದ ಸಿರಿ. ಉಳಿದ ಸಂಪತ್ತು ಲೆಕ್ಕಕ್ಕೆ ಬರ್ತಾವ್ರಿ, ಆದ್ರೆ ಜ್ಞಾನಿಯ ಸಂಪತ್ತು ಲೆಕ್ಕಕ್ಕೆ ಬರಂಗಿಲ್ಲ ಅಂತ. ಲೆಕ್ಕ ಮಾಡಿದ್ರೆ ಮುಗಿದಿಲ್ಲಲ್ರ, ಅದಕ್ಕೆ ಸಿರಿತನ. ಇದಕ್ಕೆ ಗ್ರಂಥಕರ್ತರು ತೂಷ್ಣಿಂ ಭಾವಸ್ಥಿತಿಯು ಜಯ ಜಯಶಾಗಲಾಗಲೆಂದು ಅರಸುತ್ತಾರೆ. ಈ ಸ್ಥಿತಿಯಿಂದ ಕೂಡಿದವರಿಗೆ ಜಯವಾಗಲಿ ಜಯವಾಗಲಿ ಅಂತ ಯಾಕ ಹರಿಸ್ತಾರಂದ್ರೆ ಇದೇ ಕಾರಣಕ್ಕಾಗಿ. ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು, ದೇವಾನು ದೇವತೆಗಳು ಪಡೆಯಲಿಕ್ಕೆ ಅಸಾಧ್ಯವಾದಂತ ಸಂಪತ್ತನ್ನ ಇವನು ಗಳಿಸಿ ಆ ಸಂಪತ್ತಿನ ಸುಖವನ್ನು ಅನುಭವಿಸಿ ಮತ್ಯಾವುದು ಬೇಡ,
ಇನ್ನೊಂದು ಮುಂದೂ ಬರೋದು ಬೇಡ, ಹಿಂದಿಂದು ಬೇಡ ಅನ್ನುವಂತ ಸ್ಥಿತಿಯಲ್ಲಿರೋದಕ್ಕೆ ನಿರ್ವಿಕಲ್ಪಾತ್ಮಕ ತೂಷ್ಣಿ ಸ್ಥಿತಿ ಅಂತ ನೋಡ್ರಿ. ನಿರ್ವಿಕಲ್ಪ ಸಮಾಧಿ ಅಂತಾರ. ಸವಿಕಲ್ಪ ಸಮಾಧಿ ಬೇರೆ, ನಿರ್ವಿಕಲ್ಪ ಸಮಾಧಿ ಬೇರೆ. ಸವಿಕಲ್ಪ ಸಮಾಧಿಯಲ್ಲಿ ವೃತ್ತಿ ಇರ್ತವ್ರಿ, ನಿರ್ವಿಕಲ್ಪ ಸಮಾಧಿಯಲ್ಲಿ ವೃತ್ತಿ ಇರಂಗಿಲ್ಲ. ಅದಕ್ಕಾಗಿ ಗುರುನಾಥಾರೂಢರು ಮತ್ತು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳು ಇವರು ಇಬ್ರು ಘನವತ್ತ ಮಹಾಪುರುಷರು, ಇಬ್ರು ಬ್ರಹ್ಮಜ್ಞಾನಿಗಳೇ. ಆದರೆ ಗುರುನಾಥಾರೂಢರು ನಿರ್ವಿಕಲ್ಪ ಸಮಾಧಿಯಲ್ಲಿದ್ರು ಅವರು. ಆದ್ರೆ ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳು ಸವಿಕಲ್ಪ ಸಮಾಧಿಯಲ್ಲಿದ್ರು ಅವರು. ಸವಿಕಲ್ಪ ಸಮಾಧಿಯಲ್ಲಿ ವೃತ್ತಿ ಇರೋದ ಕಾರಣ ಈ ನಿಜಗುಣರ 6 ಶಾಸ್ತ್ರಗಳಲ್ಲಿ ಟೀಕಾ ತಾತ್ಪರ್ಯವನ್ನು ಬರ್ಲಿಕ್ಕೆ ಬಂತಮ್ಮ ಅವ್ರಿಗೆ. ಅಂದ್ರೆ ಎಚ್ಚರಿದ್ರು ಅಂತ ಇನ್ನ. ಆದ್ರೆ ಗುರುನಾಥಾರೂಢರು ಮಲಗಿದವರಂಗಿದ್ರು ಅವ್ರು. ಆ ಆನಂದದಲ್ಲೇ ಮಧ್ಯಸ್ಥಿತಿಯಲ್ಲಿದ್ರು ಅವರು. ಹಾಗಾಗಿ ಅವರು ಏನು ಬೋಧವನ್ನ ಮಾಡ್ಲಿಲ್ಲ, ಯಾವ ಗ್ರಂಥವನ್ನ ಬರಲಿಲ್ಲ. ತಮ್ಮ ಆನಂದದಲ್ಲಿ ತೂಷ್ಣಿ ಭಾವದಲ್ಲಿ ಸ್ಥಿತಿಯಾಗಿತ್ತು ಅವ್ರಿಗೆ. ಆದ್ರೆ ಆರೂಢ ಜ್ಯೋತಿಯವರಿಗೆ ಈ ಭಾವ ಇತ್ತು ನೋಡ್ರಿ. ಸವಿಕಲ್ಪ ಸಮಾಧಿಯಲ್ಲಿತ್ತು, ವೃತ್ತಿ ಇತ್ತು. ನಾವು ಮಲಗಿದಾಗ ಏನಿಲ್ಲ, ಎದ್ದಾಗ ವೃತ್ತಿ ಬರ್ತದಲ್ಲಮ್ಮ. ಅದ್ರಂಗ ಶಾಸ್ತ್ರ ಹೇಳುವಾಗ ವೃತ್ತಿ ಬರ್ತಿದ್ರು, ಶಾಸ್ತ್ರ ಬಿಟ್ಟುಗಳೇ ನಿದ್ದೆಯಲ್ಲಿದ್ದಂಗ ಆನಂದಾಗ ಇರ್ತಿದ್ರು ಅವ್ರು. ಹೇಳ್ಬೇಕಾದ್ರೆ ವೃತ್ತಿ ಹೊರಗೆ ಬರ್ಬೇಕಲ್ಲಮ್ಮ. ಅಂದಾಗ ಅದ್ ಹೇಳಕ್ ಬರ್ತದ. ವೃತ್ತಿ ಹೊರಗೆ ಬರಲ್ಲಂದ್ರೆ ಹೇಳಕ್ ಬರೋದಿಲ್ಲ. ಆದ್ರೆ ಜ್ಞಾನದಲ್ಲಿ ಮಾತ್ರ ಸಿರಿವಂತಾರೆ. ಅವ್ರು ಹೇಳಬಹುದು, ಹೇಳಲಾರ್ದು ಬಿಡಬಹುದು. ಬಟ್ ಹೇಳೋದ್ರಿಂದ ಲೋಕಕ್ಕೆ ಉಪಕಾರ ಆಗ್ತದೆ, ತನಗೂ ಮತ್ತು ಪರರಿಗೂ ಉಪಕಾರ. ಹೇಳದೆ ಇದ್ರೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಬಿಟ್ರು ಮಹಾತ್ಮರು. ಅದಕ್ಕ ಗುರುನಾಥರೂಢರು ಯಾರಿಗೂ ಉಪದೇಶ ಮಾಡ್ಲಿಲ್ಲ. ಯಾಕಂದ್ರೆ ಯಾಕೆ ವೃತ್ತಿ ಇಲ್ಲಂದ್ರೆ ಉಪದೇಶ ಹೆಂಗ್ ಮಾಡ್ತಾರೆ? ಶಿವಪುತ್ರ ಸ್ವಾಮಿಗೆ ವೃತ್ತಿ ಇತ್ತು, ಜಗತ್ತಿಗೆ ಉಪದೇಶ ಮಾಡಿದ್ರು ಅವ್ರು. ಬಸವಾನಂದರು ಅವರಲ್ಲಿ ಉಪದೇಶ ತಗೊಂಡವ್ರು. ಹೀಗೆ ಲೋಕದಲ್ಲಿ ಬಹಳ ಜನಕ್ಕೆ ಉಪದೇಶವನ್ನು ಮಾಡಿದ್ರು, ಬ್ರಹ್ಮಜ್ಞಾನವನ್ನ ತಿಳಿಸಿದರು. ಮತ್ತೆ ನೀನು ಪರಮಾತ್ಮ ಇದ್ದೆ ಅಂತ ಹರಿಸಿದರು, ಆಶೀರ್ವಾದ ಮಾಡಿದ್ರು, ಎಲ್ಲ ಮಾಡಕ್ ಬಂತು. ಅದು ಸವಿಕಲ್ಪ ಸಮಾಧಿ. ಈಗ ಹೇಳುವುದು ನಿರ್ವಿಕಲ್ಪಾತ್ಮಕ ತೂಷ್ಣಿ ಸ್ಥಿತಿ ಅಂತ. ಪೂರ್ತಿ ಎಚ್ಚರ ಇಲ್ಲ, ಪೂರ್ತಿ ಮಲಗಿನಿಲ್ಲ, ಮಧ್ಯಸ್ಥಿತಿ ಅಂತ. ಹಾಗೆ ಇದು ಪರಮ ಭಾಗ್ಯ ಅಂದ್ರು. ಸಣ್ಣ ಭಾಗ್ಯ ಅಲ್ಲಮ್ಮ, ಶ್ರೇಷ್ಠವಾದ ಭಾಗ್ಯ. ಶಿವ ಶಿವ ಎನ್ನಲು ಜೀವೆ ತೆರೆಗಳ ನಿಭಾವಿಲ್ಲದ ವನಧಿಯಂ, ನದಿ ಅಂತ ಸಮುದ್ರ, ವನದಿ ಅಂತ ಸಮುದ್ರ. ಮೇನ್ ಅಂದ್ರೆ ಮತ್ತೆ, ವಿವಿಧ ಅಂದ್ರೆ ಅನೇಕ, ಮೇಘಗಳಿಲ್ಲದ ಅಂಬರ ಅಂದ್ರೆ ಮೋಡಗಳಿಲ್ಲದ ಆಕಾಶ. ಹೇಗೆ ಶೋಭಿಸುವ ರೀತಿ ಶಿವ ಸ್ವರೂಪದ ಮಾಯಾ ಮನಗಳ ಶಿವ ಕೃಪಾ ಬಲದಿಂದ ಸ್ವಚ್ಛತೆಯೇ ಅವಿರತಂ ತಾನಿರುವ ತೂಷ್ಣಿ ಭಾವ ಶೋಭಿಸುವುದು. ಅದಕ್ಕೆ ಇದು ಶಿವಕೃಪಾ ಬಲದಿಂದ, ಮುನಿಗಳ ಬಲದಿಂದ
ಸ್ವಸ್ಥತೆ ಅಂದ್ರೆ ತನ್ನ ಸ್ಥಿತಿ ಏನದ ಯಾವಾಗಲೂ ಇರುವುದೇ ತೂಷ್ಣಿ ಭಾವ ಅಂತ. ಈ ತೂಷ್ಣಿ ಭಾವದಲ್ಲಿ ಇರುವವರೆಗೆ ಯಾವುದು ಶೋಭೆ ಅಂದ್ರೆ ಇದೇ ಶೋಭೆ ಅಂತ. ಕಾರಣ ಇಲ್ಲೊಂದು ಮಾತು ಬರ್ತದ ಮೊದಲು, ಜಿವ್ವಿ ಅಂದ್ರೆ ನಾಲಿಗೆ ಶಿವಮಂತ್ರವೇ, ನುಡುವೆದೆ ಶೋಭಾಯಮಾನ ಅಂತ ಹೇಳಿದ್ರು. ಸಿದ್ಧಾರೂಢರು ಹೀಗೆ ಶಿವಮಂತ್ರವನ್ನ ಹೇಳ್ತಾ 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 ಅತ್ಯಂತ ಆನಂದದಲ್ಲಿ ಕೂಡಿದಾಗ ಈ ಶಿವಮಂತ್ರವನ್ನ ಮತ್ತ ಇದು ಶಿವಮಂತ್ರ ಅಂದಾಗ ಶಿವನಿಲ್ಲದೆ ಜಾಗನಿಲ್ಲ ಅಂತ. ಶಿವ 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 ಅಂದ್ರೆ ಎಲ್ಲವೂ ಶಿವಸ್ವರೂಪ ಆಗಿದೆ ಅಂತ ಅರ್ಥ. ಈ ಅನುಭವ ಆದಂತ ಭಕ್ತರು ಮತ್ತೆ ಮಠದ ಕಸ ಗಿಸ ಎಲ್ಲ ಬೆಳೆತಿದಲ್ಲ ನಮ್ಮ ದಿವಸ, ಅವಾಗ ಮುಗ್ಧ ಶಿಷ್ಯ ಸಿದ್ಧಾರೂಢ ಕೇಳಿದಂತಮ್ಮ, ಶಿವ ಶಿವ ಅಂತೀರಿ, ಶಿವನಿಲ್ಲದ ಜಾಗ ಇಲ್ಲ ಅಂತೀರಿ, ಮತ್ತೆ ಈ ಕಸ ತಗೊಂಡೋಗಿ ಎಲ್ಲಿ ಹಾಕಲಿ ಅಂತ ಕೇಳಿದಂತ. ಕಸ ಎಲ್ಲಿ ಹಾಕಿ ಶಿವನ್ ಮೇಲೆ ಹಾಕಿದಂಗ ಆಗ್ತದ, ಅದಕ್ಕೆ ಎಲ್ಲಿ ಹಾಕಬೇಕು ಅಂತ ಕೇಳಿದಾಗ ಸಿದ್ಧಾರೂಢರು ಹೇಳಿದ್ರಂತ್ರಿ, ಯಾರು ಶಿವಮಂತ್ರವನ್ನ ಈ ನಾಲಿಗೆಯಿಂದ ಉಚ್ಚಾರ ಮಾಡಂಗಿಲ್ಲೋ ಅವ್ರು ಬಾಯಿ ಒಳಗೆ ಈ ಕಸ ಹಾಕಂದ್ರಂತವ್, ಅವ್ರ ಬಾಯಿಗೆ ಹಾಕಿಬಿಡ ಕಸ. ಯಾಕಂದ್ರೆ ಆ ಮಂತ್ರ ಆಮೇಲೆ ಅವ್ರಲ್ಲಿ ಶಿವ ಇಲ್ಲ ಅಂತ ಅರ್ಥ. ಅದಕ್ಕೆ ಶಿವ ಇಲ್ಲದ ಜಾಗ ಸಿಗ್ಬೇಕಾದ್ರೆ ಶಿವಮಂತ್ರವನ್ನ ನುಡಿಯುವಂತ ನುಡಿಯದ ನಾಲಿಗೆ ಯಾರ ಬಾಯಿಯೊಳಗಾದ ಅವ್ರ ಬಾಯಿಗೆ ಹಾಕಂತ ಹೇಳಿದ್ರಂತ ಅವರ ಚರಿತ್ರೆಯಲ್ಲಿ ಬರ್ತಾವಮ್ಮ. ಹೀಗೆ ಅವಿರತ ತಾನಿರುವ ತೃಷ್ಣಿ ಭಾವಂ ಶೋಭಿಸುವುದು ಅಂತ ಹೇಳಿದ್ರು. ಈಗ ತೃಷ್ಣಿ ಭಾವವೇ ಜ್ಞಾನಿಗೆ ಭಾಗ್ಯವೆಂಬುದನ್ನು ಹೇಳಿದ್ರು. ಈ ಸ್ಥಿತಿ ಬರೋದೇ ದೊಡ್ಡ ಭಾಗ್ಯ ನೋಡಮ್ಮ. ಮಠ ಕಟ್ಟೋದು, ಕಿರೀಟ ಇಡೋದು, ಆಮೇಲೆ ಆನೆ ಸಾಕೋದು, ಆನೆ ಮೇಲೆ ಕೂಡೋದು, ದೊಡ್ಡ ಬೆಳ್ಳಿ ಬಂಗಾರ ಸಿಂಹಾಸನ ಮೇಲೆ ಕೂಡೋದು ಭಾಗ್ಯ ಅಂತ ಅಲ್ಲ. ಆದ್ರೆ ಅವು ಈ ಆನಂದದಲ್ಲಿ ಆ ಭಾಗ್ಯಗಳು ತೃಣ ಸಮಾನವಾದವಂತ. ಜ್ಞಾನಿಗೆ ಈ ಭಾಗ್ಯದಲ್ಲಿ ಇರ್ತಾನ್ರಿ. ಆ ಕಾರಣ ಆದರೆ ಇನ್ನು ಮುಂದೆ ಈಗ ಶಿಷ್ಯ ಕೇಳಿದ ನಾವು ಪ್ರಶ್ನಿಸಬೇಕಾದದ್ದು ಏನು ಇರುವುದಿಲ್ಲ ಅದು ಕೇಳ್ಬಿಟ್ರು. ಇನ್ಮೇಲೆ ನಿಮ್ಮ ಪ್ರಶ್ನೆ ಮಾಡಕ್ ಏನು ಉಳಿದಿಲ್ಲ ಅಂತ. ಮತ್ತೆ ಏನು ಉಳಿದಿಲ್ಲ ಅಂತ ನಾವು ಸುಮ್ನೆ ಇದ್ರು ಕೂಡ ನೀವೇ ಮತ್ತೆ ಏನೇನಾದರೂ ಹೇಳಬೇಕಾಗಿತ್ತು ಅಂದ್ರೆ ಹೇಳುವುದಿದ್ದರೆ ಅದನ್ನು ನೀವೇ ಹೇಳಿರಿ ಅಂತ ಈ ಪ್ರಶ್ನೆ ಕೇಳಿದರೆ ತಮ್ಮ ಚರಮ ಸಿದ್ಧಾಂತವನ್ನ ಈ 118ನೇ ಶ್ಲೋಕದಲ್ಲಿ ಉಪದೇಶವನ್ನು ಮಾಡ್ತಾರ. ಅದು ಹೇಗಂದ್ರೆ ಕರ್ತೃತ್ವ ಬುದ್ಧಿಯಿಂದ ಜೀವನು ಉದ್ಧಾರವಾಗುವುದಿಲ್ಲ. ಜೀವಾತ್ಮ ಕರ್ತೃತ್ವ ಬುದ್ಧಿಯಿಂದ ನಾನು ಮಾಡುವವನು, ನಾನು ಉಣ್ಣುವನು, ನಾನು ಉಣ್ಣಲೇಬೇಕು, ನಾ ಮಾಡಲೇಬೇಕು ಅನ್ನುವ ಭಾವದಿಂದ ಕೂಡಿದ ಬುದ್ಧಿ, ಆ ಬುದ್ಧಿಯಿಂದ ಜೀವನ ಉದ್ಧಾರ ಆಗೋದಿಲ್ಲ. ಹೇಗಂದ್ರೆ ಕರ್ತವ್ಯೇ, ಕರ್ತವ್ಯೇ, ಜ್ಞಾತವ್ಯೇ, ಪ್ರಾಪ್ತವ್ಯೇ,
ಪರ್ಯಾಪ್ತಂ ಶಿವಮುಷ್ಯ ವಾಕು ವಾದೇ ಚ ದ್ವೈತಾದ್ವ ಸ್ಥಿತಿಯೈ ಯಾವತ್ ನ ಆತ್ಮ ತಾವತ್ ನೋ ಉತ್ತೀರ್ಣ ಅಂದ್ರ ಅವ್ರು. ನೋ ಉತ್ತೀರ್ಣ ಅಂದ್ರೆ ಉದ್ಧಾರ ಆಗುವುದೇ ಇಲ್ಲ ಅಂತ ಅರ್ಥ. ಹೇಗೆಂದರೆ ಮಾಡುವ ಬಿಡುವ ತಿಳಿಯುವ ಪಡೆಯುವ ಮತ್ತು ದ್ವೈತ ಮಾರ್ಗದಲ್ಲಿರುವ ವಾದದಲ್ಲಿ ಪ್ರವೃತ್ತಿಸುವ ಇತ್ಯಾದಿಗಳಲ್ಲಿ ಬುದ್ಧಿಯು ಎಲ್ಲಿಯವರೆಗೆ ನಿವೃತ್ತಿಯಾಗುವುದಿಲ್ಲವೋ ಅದುವರೆಗೆ ಅಥವಾ ಅಲ್ಲಿಯವರೆಗೆ ಜೀವನು ಭವದಿಂದ ದಾಟುವುದಿಲ್ಲ. ಇನ್ನ ಏನಾನ ಹೇಳೋದು ಇದ್ರೆ ಹೇಳಿರೋದಕ್ಕೆ ಈ ಮಾತು ಹೇಳಕತ್ತಾರ. ಇಷ್ಟೆಲ್ಲ ಕೇಳಿ ಇನ್ನೂ ಏನು ಕೇಳೋದು ಉಳಿಲ್ಲ ಅಂತ ಹೇಳಿ ಆಮೇಲೆ ಮತ್ತೆ ಏನಾದ್ರೂ ಮಾಡಬೇಕು ಬಿಡಬೇಕು ಅನ್ನುವಂತ ಯಾವ ಕರ್ಮ ಸಂಸ್ಕಾರಗಳು ಇದ್ದದ್ದಾದರೆ ಆ ಬುದ್ಧಿಯಿಂದ ಜೀವನ ಉದ್ಧಾರ ಆಗೋದಿಲ್ಲ. ಹೇಗಂದ್ರೆ ಜೀವಾತ್ಮನು ಭವಸಾಗರದಿಂದ ದಾಟಬೇಕಾದರೆ ಅವನ ಬುದ್ಧಿಯಲ್ಲಿ ಮಾಡುವುದು ಬಿಡುವುದು, ಇನ್ನು ಏನಾದ್ರೂ ಮಾಡಬೇಕು ಮತ್ತೆ ಇದನ್ನ ಬಿಡಬೇಕು ಅನ್ನುವುದಾಗಲಿ, ಇದನ್ನ ತಿಳಿಯಬೇಕು ಇದು ತಿಳಿಯಬಾರದು ಅನ್ನುವುದಾಗಲಿ ಅವನ ಬುದ್ಧಿಯಲ್ಲಿ ಇರುವುದಿಲ್ಲ. ಯಾಕಂದ್ರೆ ತನಗೆ ಬೇರೆಯಾದ ಅನ್ಯವಾದ ಬೇರೊಂದು ಪದವಿಯನ್ನು ಪಡೆಯಬೇಕೆಂಬುದಾಗಲಿ ಮತ್ತೆ ಇದು ಬಿಡಬೇಕು ಆಗಲಿ ಅನ್ನುವ ಯಾವುದೇ ಸಂಕಲ್ಪ ವಿಕಲ್ಪ ಇರುವುದಿಲ್ಲ. ಅದು ಬಿಡಬೇಕನ್ನಲ್ಲ ಪಡಿಬೇಕನ್ನಲ್ಲ ನಾವು. ಯಾಕಂದ್ರೆ ಯಾರು ಪಡಿಲಾರ್ದ ಪಡೆದ ಮೇಲೆ ಇನ್ನ ಏನು ಪಡೆಯೋದಿಲ್ಲ ಅಂತ. ಮತ್ತು ಶಾಸ್ತ್ರ ಪಾಂಡಿತ್ಯವನ್ನ ಗಳಿಸಿಕೊಂಡು ವಾಗ್ವಾದಕ್ಕೂ ನಿಲ್ಲಬಾರದು. ಮಂದಿ ಕೂಡ ವಾದ ಮಾಡಕ್ ಹೋಗಲ್ರ. ಅವರಿಗೆ ಅವರಂತೆ ಇವರಿಗೆ ಇವರಂತೆ ತನಗೆ ತನ್ನಂತೆ ಅಂತ ಹಿಂದೆ ಹೇಳ್ಯಾರಲ್ರಿ. ಅದಕ್ಕಾಗಿ ನಾನು ಬಹಳ ಶಾಸ್ತ್ರ ತಿಳ್ಕೊಂಡಿನಂತ ಅದು ಗಳಿಸೀನಿ ವಿದ್ಯೆ ಅಂತ ಬೇರೆ ಶಾಸ್ತ್ರಗಳಲ್ಲಿ ವಾಗ್ವಾದಕ್ಕೆ ನಿಲ್ಲಬಾರದಂತ. ಅದನ್ನ ವಿಚಾರ ಮಾಡಬಹುದು, ವಾದ ಮಾಡಬಾರ್ದು ಅಂತ. ಅವ್ರಿಗೆ ವಿಚಾರ ಮಾಡಬೇಕು, ವಾದ ಮಾಡಬಾರ್ದು. ವಿಚಾರ ಮಾಡಕ ನಮ್ಮ ಬುದ್ಧಿ ನಾವೇ ಸಾಕ್ರಿ, ವಾದ ಮಾಡಕ ಇನ್ನೊಬ್ಬರು ಬೇಕಾಯ್ತು ನೋಡ್ರಿ. ಇನ್ನೊಬ್ಬರ ಜೊತೆ ವಾದ ಯಾವಾಗ ಶುರುವಾಯ್ತಿಲ್ಲ ಅದ್ರಲ್ಲಿ ಅನಂತ ರೀತಿ ಮತ್ತೆ ವ್ಯತಿರಿಕ್ತವಾದ ಭಾವಗಳು ಹುಡ್ತಾವ್ರಿ. ನಾನು ನನ್ನ ಪಂಡಿತತ್ವ ಶ್ರೇಷ್ಠ ಅಥವಾ ಅವ್ರದ್ದು ಶ್ರೇಷ್ಠ, ನನ್ನ ಶಾಸ್ತ್ರವನ್ನ ಅಲ್ಲಂತನ ಅನ್ನುವಂತ ಗರ್ವಕ್ಕ ಅಹಂಕಾರಕ್ಕ ಕಾರಣ ಆಗ್ತಾವ. ಮತ್ತು ದ್ವೈತ ಮಾರ್ಗ ಅವಲಂಬಿ ಆಗಬಾರದು. ದ್ವೈತ ಅವಲ್ರಿ, ಕರ್ಮದ ಮತಗಳವ, ಯೋಗ ಮತಗಳವ, ಪತಂಜಲಿ ಮತ ಅದ, ಬೌದ್ಧ ಮತ ಅದ, ವೈಷ್ಣವ ಮತ ಅದ.